126ನೇ ಕೀರ್ತನೆಗೆ ಬನ್ರಿ. ಅದರ 1ನೇ ವಚನದಿಂದ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ನಂಬರ್ 1, ನಿಮಗೆ ದೇವರು ಅದ್ಭುತ ಮಾಡಿದ್ರೆ, ದೇವರು ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡಿದ್ರೆ ನೀವು ಕನಸು ಕಂಡಂಗಿರ್ತೀರ. ಓ ಮೈ ಗಾಡ್, ಅದು ಅದ್ಭುತ. ಅದನ್ನೇ ಕರೆಯೋದು ಮಿರಾಕಲ್ ಅಂತ. ಇವು ನನ್ನ ನಿರೀಕ್ಷೆ, ಅಪ್ಪ ಅದ್ಭುತ ಆಗೋಯ್ತು ಅಂತ ಹೇಳ್ತೀರಲ್ಲ, ಕನಸು ಕಂಡಂತರಾಗಿರ್ತೀರ. ನಂಬರ್ 2, ಎರಡನೇದಾಗಿ, ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷ ಗೀತದಿಂದಲೂ ತುಂಬಿದ್ದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ ಕಾರ್ಯಗಳನ್ನ ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ನೋಡ್ರಿ, ಅನ್ಯ ಜನರು ತಮ್ಮ ಮಾತಾಡ್ತಾರೆ, ಇವರಿಗೋಸ್ಕರ ದೇವರು ಅದ್ಭುತ ಮಾಡಿದ್ದಾರೆ ಅಂತ. ಆಮೇಲೆ ಮೊದಲು ನಿನಗೆ ಕನಸು ಕಂಡಂಗಿರುತ್ತೆ. ಊರಿನವರಿಗೆ ಇದು ಇವ್ರ ದೇವರು ಸಾಧಾರಣ ದೇವರಲ್ಲ, ಇವರ ದೇವರು ಅದ್ಭುತದಾಯಕನು ಎಂದು ಅವರು ಮಾತಾಡ್ತಾರೆ. ಇವತ್ತು ಅಂತ ಸಾಕ್ಷಿ ಕೇಳೋದಕ್ಕೆ ಎಷ್ಟು ಜನ ಇಷ್ಟಪಡ್ತೀರಾ? ನಿನ್ನ ಕುರಿತು, ನಿನ್ನ ದೇವರ ಕುರಿತು ನೀನು ಹೇಳೋ ಅವಶ್ಯಕತೆ ಇಲ್ಲ. ಅನ್ಯರು ಮಾತಾಡ್ತಾರೆ, ಅವರ ದೇವರು ಭಯಂಕರನಾದ ದೇವರು, ಅವರ ದೇವರು ಅಪ್ರಯಮನಾದ ದೇವರು, ಅವರ ದೇವರು ಅಸಂಖ್ಯ ಕಾರ್ಯಗಳನ್ನು ಮಾಡುವ ದೇವರು, ಅವರ ದೇವರು ಪರಿಶುದ್ಧದಲ್ಲಿ ಪ್ರಖ್ಯಾತಿಗೊಂಡಿರುವ ದೇವರು, ಅವರ ದೇವರು ಭಯಂಕರನಾದ ದೇವರು ಎಂದು ನಿನ್ನ ಜೀವನದಲ್ಲಿ ಮಾಡುವ ಅದ್ಭುತಗಳ ಕುರಿತು ಅನ್ಯ ಜನರು ಸಾಕ್ಷಿ ಹೇಳ್ತಾರೆ. ಎಷ್ಟು ಜನ ಅದನ್ನು ನಿರೀಕ್ಷಿಸ್ತೀರಾ? ನನ್ನ ನಿಂದಿಸ್ತವ್ರು, ಅವಮಾನ ಮಾಡಿದ್ರು, ನನ್ನ ಸಂಬಂಧಿಕರಿದ್ದಾರಲ್ಲ, ನನ್ನ ಸ್ನೇಹಿತರಿದ್ದಾರಲ್ಲ, ಅವರೇ ಹೇಳಬೇಕು, ಅವ್ರ ಬಾಯಿಂದಾನೆ ದೇವರು ಅದನ್ನೇ ಅದ್ಭುತ ಅಂತ ಹೇಳೋದು. ಐ ವಿಲ್ ಶೋ ಯು ದ ಮಿರಾಕಲ್ ಅಗೇನ್. ಆಮೇಲೆ ನಾನು ನಿಮಗೆ ಮತ್ತೆ ಅದ್ಭುತವನ್ನು ತೋರಿಸ್ತೇನೆ. ಎಷ್ಟು ಜನ ಹೇಳ್ತೀರಾ ಈ ವಾಗ್ದಾನ ಇಟ್ಕೊಳ್ರಿ? ವಾಗ್ದಾನ ಗಟ್ಟಿಯಾಗಿ ಇಟ್ಕೊಂಡು ಹೇಳ್ರಿ, ಯೇಸುವಿನ ನಾಮದಲ್ಲಿ. ಅವ್ರು ಹೇಳ್ಬೇಕು ಇವ್ರ ಜೊತೆ ದೇವರಿದ್ದಾರೆ ಅಂತ. ಆಮೇಲೆ ನನ್ನ ತೋಳು ಬಲದಿಂದಲ್ಲ, ನನ್ನ ಸಾಮರ್ಥ್ಯದಿಂದಲ್ಲ, ನನ್ನಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನೆಂದು ಅನ್ಯರು ಹೇಳಬೇಕು, ಸಂಬಂಧಿಕರು ಹೇಳಬೇಕು, ಬಂಧುಗಳು ಹೇಳಬೇಕು, ನಿಂದಿಸಿದವರು ಹೇಳಬೇಕು, ನಿನ್ನನ್ನು ಕೀಳಾಗಿ ನೋಡಿದವರು ಹೇಳಬೇಕು. ಅದು ನಿನಗೆ ಕನಸಾಗಿರುತ್ತೆ. ಆದರೆ ಅವರು ಮಾತಾಡೋದು, ಅವ್ರ ದೇವರು ಭಯಂಕರ ದೇವರು, ಅವ್ರ ತಂಟೆಗೆ ಹೋಗಬೇಡ್ರಿ, ಅವರ ದೇವರು ಭಯಂಕರ ದೇವರು ಅಂತ. ಮೂರನೇದಾಗಿ, ಈ ಸಾಕ್ಷಿ ಮಾತುಗಳನ್ನೆಲ್ಲ ಕೇಳಿದಾಗ ನಿಮಗೆ ಅನಿಸುತ್ತೆ ನಮಗೋಸ್ಕರ ಮಹತ್ ಕಾರ್ಯ ದೇವರು ಮಾಡಿದ್ದು ನಿಜ. ನೋಡಿದ್ರ, we will going to realize, ನಮಗೆ ಅರ್ಥ ಆಗುತ್ತೆ. ಎಸ್, ಇವತ್ತು ಎಷ್ಟು ಜನ ಓ ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಇಸ್ ಗುಡ್, ಕರ್ತನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಬೇಕು. ಆಗ ಸವಿದು ನೋಡಿದವ್ರು ಯಾರಾದ್ರೂ ಇದ್ರೆ, ಒಳಗಡೆ ಇದ್ರೆ ಹೇಳ್ರಿ. ಸವಿದು ನೋಡಿದವ್ರು ಯಾರಾದ್ರೂ ಇದ್ರೆ ಹೇಳ್ರಿ. ಎಸ್, ಅನ್ಯರು ಹೇಳುವಾಗ ನಮಗೆ ಆಶ್ಚರ್ಯ, ನಮಗೆ ಕನಸ್ಕೊಂಡಂಗೆ ನಿಜಾನ ಇದು ಅಂತ ಗಿಂಟ್ ನೋಡ್ಕೊಳೋದು, ಸೋತ್ರ ಗಿಂಟ್ ನೋಡೋದು. ಹೌದಲ್ವಾ? ಕರೆಕ್ಟ್ ಅಲ್ವಾ? ನೋಡ್ರಿ, ಪೇತ್ರ ಸೆರೆಮನಿಯಲ್ಲಿದ್ದ, ಹೌದಲ್ವಾ? ನಾಳೆ ಬೆಳಿಗ್ಗೆ ಅವನನ್ನು ಮರಣಕ್ಕೆ, ಅವನನ್ನು ಗಲ್ಲಿಗೇರಿಸ್ಬೇಕು.
ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆ ಟೈಮಲ್ಲಿ ರಾತ್ರಿ ದೂತರು ಇಳಿದು ಬಂದವನ್ನ ಹೆಪ್ಸಿ ಬರಪ್ಪ ಅಂತ ಹೇಳಿ ಕರ್ಕೊಂಡು 1ನೇ ಡೋರ್ 2ನೇ ಡೋರು 3ನೇ ಡೋರು ಕರ್ಕೊಂಬಂದು ರೋಡಿಗೆ ಬರ್ಕೊಂಬಂದು ಬಿಟ್ಟರೆ ಅವನು ಎಲ್ಲಿದ್ದೀನಿ ಸೋತ್ರ. ಅವನಿಗೆ ಆಶ್ಚರ್ಯ, ಹೆಂಗೆ ಬಂದೆ? ಕನಸು ಕಂಡವನಂತಿದ್ದ ಅವನು. ಹೌದಾ? ನಿಮ್ಮ ಜೀವನದಲ್ಲಿ ದೇವರು ಮಾಡುವ ಕಾರ್ಯ ನಿಮ್ಮಗಳಿಗೆ ಅನಿಸುತ್ತೆ, ಇದು ಕನಸಾ, ಇದು ಕನಸಾ ನಿಜಾನಾ ಅನ್ನೋ ಅಂಥ ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡೋರು. ನಾನು ನಿಮಗೆ 30 ಸೆಕೆಂಡ್ ಸಮಯ ಕೊಡ್ತೀನಿ. ದೇವ್ರನ್ನ ಹೆಂಗೆ ಸ್ತೋತ್ರ ಹೇಳ್ತಿರೋ, ಯಾವ ರೀತಿ ಆರಾಧನೆ ಮಾಡ್ತಿರೋ ಮಾಡ್ರಿ. ದೇವರು ನಿಮಗಾಗಿ ಅದ್ಭುತ ಮಾಡ್ತಾನೆ. ಅದು ನಿಮಗೆ ಕನಸು ಕಂಡಂಗಿರುತ್ತೆ. 2 ದೇವರು ಹೇಳ್ತಾನೆ, ಅನ್ಯ ಜನರ ಮಧ್ಯದಲ್ಲಿ ನಿನ್ನ ದೇವರು ಯಾರು ಅಂತ ದೇವರು ತೋರಿಸುವ ಹಾಗೆ, ನಿನ್ನ ಸಂಬಂಧಿಕರ ಮಧ್ಯದಲ್ಲಿ, ನಿನ್ನ ಬಂಧು ಬಳಗದವರ ಮಧ್ಯದಲ್ಲಿ ಅವರು ಹೇಳ್ತಾರೆ ಇವರು ದೇವರು ಭಯಂಕರ ಅಂತ. 3 ನಿಮಗೆ ಅನಿಸುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 4ನೇದಾಗಿ, ಯೆಹೋವನೇ, ನೀನು ದಕ್ಷಿಣ ದೇಶದ ಹಳ್ಳಗಳನ್ನು ಎಂಬಂತೆ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡು. ನಮ್ಮವರನ್ನ ದೇವ ಜನರಾಗೋದಕ್ಕೆ ಕರೆಯಲ್ಪಟ್ಟವರನ್ನ ಶತ್ರು ಸೆರೆಮನೆಯಲ್ಲಿ ಇಟ್ಟಿದ್ದಾನೆ, ಬಂಧನದಲ್ಲಿಟ್ಟಿದ್ದಾನೆ. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಪ್ರಬೋಧಿಸ್ತಾ ಇದ್ದಾನೆ, ನಮ್ಮವರು ವಾಪಸ್ ಬರಲಿ. ಕುಟುಂಬದಲ್ಲಿ ಒಬ್ಬರಲ್ಲಿ ಆರಾಧನೆ, ಕುಟುಂಬ ಸಮೇತವಾಗಿ ಆರಾಧನೆ ಮಾಡತಕ್ಕಂತೆ ಸೆರೆಯಲ್ಲಿರುವವರನ್ನ ಯೇಸುವಿನ ನಾಮದಲ್ಲಿ ದೇವರು ಬಿಡಿಸಿ ಹೊರಗಡೆ ತರ್ತಾ ಇದ್ದಾನೆ. ದೇವರಾತ್ಮ ನನಗೆ ಹೇಳಿದನು, ನನ್ನ ಜನರಿಗೆ ಹೇಳು, ನನ್ನ ಜನರಿಗೆ ಹೇಳು, ಕೆಲ ಬಂಧನದಲ್ಲಿರೋ ವ್ಯಕ್ತಿಗಳನ್ನ ನಾನು ಬಿಡಿಸಕ್ಕೆ ಹೋಗ್ತಾ ಇದ್ದೇನೆ. ಅದು ಅದ್ಭುತ ಸಾಕ್ಷಿ ಆಗುತ್ತೆ, ಅವರ ಅದ್ಭುತ ಸಾಕ್ಷಿ ಆಗ್ತಾರೆ. ನಂಬರ್ 5, 5ನೇದಾಗಿ, ಅಳುತ್ತಾ ಬಿತ್ತುವವರು ಆಡುತ್ತಾ ಕುಯ್ಯುವರು. ಇವತ್ತು ಕಣ್ಣು ನೀರು ಸುರಿಸ್ತಾ ಇರುವವರು, ಮೊರೆ ಇಡ್ತಾ ಇರುವವರು, ನನ್ನ ಪ್ರಾರ್ಥನೆಗೆ ಬಿಡುಗಡೆ ಇಲ್ವಾ ಅಂತ ಕೇಳ್ತಾ ಇರುವವರಿಗೋಸ್ಕರ ಪರಿಶುದ್ಧಾತ್ಮನ ಕೇಳಿದನು, ನೀನು ಬಿತ್ತೋದಕ್ಕೊಂದು ಕಾಲ ಇದ್ರೆ ಕುಯ್ಯೋದಕ್ಕೊಂದು ಕಾಲ ಇದೆ. ನೀನು ಅಳುತ್ತಾ ಬಿತ್ತದೆ, ಆದರೆ ಹರ್ಷ ಆನಂದದೊಂದಿಗೆ ಕೊಯ್ತೀಯ. ಹಲ್ಲೆಲೂಯಾ! This is the miracle God is going to do for you. Every bondage ನಿಂದ ದೇವರು ಡೆಲಿವರೆನ್ಸ್ ಕೊಡ್ತಾನೆ. ಸಕಲ ಬಂಧನದಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ. ಎಲ್ಲ ದಾಸತ್ವದ ನೊಗಗಳನ್ನು ಮುರಿದು ನಿಮಗನ್ನು ಸ್ವಾತಂತ್ರ್ಯ ಮಾಡ್ತಾ ಇದ್ದಾನೆ. ಎಲ್ಲ ವಿಧವಾದಂಥ ಒತ್ತಡದಿಂದ ಆದಮಲ್ಪಟ್ಟಿರುವ, ಅಪ್ರಶ್ರಾಗಿರುವ, ತಗ್ಗಿಸಲ್ಪಟ್ಟಿರುವ, ಕುಗ್ಗಿಸಲ್ಪಟ್ಟಿರುವ, ತುಳಿಯಲ್ಪಟ್ಟಿರುವ ವ್ಯಕ್ತಿಗಳಿಗೆ ದೇವರೊಂದು ಭವಿಷ್ಯವನ್ನು ರೂಪಿಸ್ತಾ ಇದ್ದಾನೆ, ಭವಿಷ್ಯವನ್ನು ರೂಪಿಸ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಇನ್ನು ಫರೋಹನ ಆಳ್ವಿಕೆ ನಿನ್ನ ಮೇಲೆ ಇರೋದಿಲ್ಲ. ನೀನು ವಾಗ್ದಾನ ಉಳ್ಳವನು, ನೀನು ವಾಗ್ದಾನ ಉಳ್ಳವನು. ನಿನಗೆ ಇನ್ನು ಈಜಿಪ್ಟ್ ಅಲ್ಲ, ಐಗುಪ್ತ ದೇಶವಲ್ಲ, ನಿನಗೆ ಹಾಲು ಜೇನು ಹರಿಯುವ ವಾಗ್ದಾನದ ದೇಶ ಕನಾನ ಆಗಿರುತ್ತೆ. ಎರಡು, ದೇವರು ನಿನ್ನ ಜೀವನದಲ್ಲಿ ಮತ್ತೆ ಅದ್ಭುತ ಮಾಡಿದ್ರೆ ಅವನ ಅಸಾಧ್ಯ ಕಾರ್ಯಗಳನ್ನು ಮಾಡೋದರಲ್ಲಿ ಪರಿಣಿತನಾಗಿದ್ದಾನೆ.
ಅಸಾಧ್ಯ ಕಾರ್ಯಗಳನ್ನು. ಇಸ್ರಾಯೇಲ್ ಜನರ ಯಾತ್ರೆ, ದ ಎಕ್ಸೋಡಸ್ ವಾಸ್ ನಾಟ್ simply a journey. It was a divine escape from an impossible situation. ಅಸಾಧ್ಯವಾದ ಪರಿಸ್ಥಿತಿಯಿಂದ ನಿನ್ನನ್ನು ತಪ್ಪಿಸಿ ಬಿಡಿಸಿಕೊಂಡು ಬರೋದೇ ದೇವರು ನಿನಗಾಗಿ ಮಾಡುವ ಅದ್ಭುತ. ಎಷ್ಟು ಜನ ನಂಬ್ತಿರೋ ಗೊತ್ತಿಲ್ಲ. ಈ ಸಾಲದಿಂದ ಹೆಂಗೆ ಹೊರಗಡೆ ಬರ್ತೀನಿ, ಈ ಪ್ರಯಾಸದಿಂದ ನಾನು ಹೆಂಗೆ ಹೊರಗಡೆ ಬರ್ತೀನಿ, ಈ ಇಕ್ಕಟ್ಟಿಂದ ನಾನು ಹೆಂಗೆ ಹೊರಗಡೆ ಬರಲಿಕ್ಕೆ ಸಾಧ್ಯ. ನನ್ನ ಮಾನಸಿಕ ಬುದ್ಧಿಯಲ್ಲಿ ಯೋಚನೆ ಮಾಡಿದ್ರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಇದು ಅಸಾಧ್ಯವಾದ ಕಾರ್ಯ, ಇದು ಅಸಾಧ್ಯವಾದ ಕಾರ್ಯ, ನನಗಾಗೋದಿಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ ಎಂದು ನೀನು ವಿಧಿ ಬರೆಯುವಾಗ ನನ್ನ ದೇವರು ಹೇಳ್ತಾನೆ, ನನ್ನ ಅಸಾಧ್ಯಗಳನ್ನು ಸಾಧ್ಯ ಮಾಡುವ ದೇವರು. ಇವತ್ತೆಷ್ಟು ಜನ ನಂಬ್ತೀರಾ? ನಿಮ್ಮ ಜೀವನದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಅಸಾಧ್ಯ ಮಾಡಲಿಕ್ಕೆ ಹೋಗ್ತಾನೆ. ನಂಬೋರು ಮಾತ್ರ ಒಂದು ಆಮೇಲೆ ಹೇಳ್ರಿ, ನಂಬೋರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಹಾಲೆಲೂಯ, ಹಾಲೆಲೂಯ. ದೇವರಾತ್ಮ ನನಗೆ ಹೀಗೆ ಹೇಳಿದನು, ವೇರ್ ದರ್ ಇಸ್ ನೋ ವೇ ಗಾಡ್ ವಿಲ್ ಮೇಕ್ ಎ ವೇ ಫಾರ್ ಯು. ಎಲ್ಲಿ ದಾರಿ ಇಲ್ಲ ಅಂತ ಹೇಳ್ತಿರೋ ಅಲ್ಲಿ ದಾರಿ ದೇವರು ನಿಮಗಾಗಿ ಸಿದ್ಧ ಮಾಡ್ತಾನೆ. ಹಲ್ಲೆಲೂಯ. ಅಪ್ಪವ್ರು ಮಾತ್ರ ಆಮೇಲೆ ಹೇಳ್ರಿ. ಆಮೇಲೆ ದಾರಿ ಇಲ್ಲ, ದೇರ್ ಇಸ್ ನೋ ವೇ, ತಪ್ಪಿಸ್ಕೊಳಕ್ಕೆ ದಾರಿ ಇಲ್ಲ, ಇದನ್ನು ದಾಟಿ ಹೋಗೋಕ್ಕೆ ದಾರಿ ಇಲ್ಲ. ಜೀವನದಲ್ಲಿ ಒತ್ತಡ, ಪ್ರಯಾಸ, ಆದರೆ ದೇವರು ಆ ಟೈಮಲ್ಲಿ ಹೇಳ್ತಾನೆ, ಧೈರ್ಯವಾಗಿರು ಮಗಳೇ, ಧೈರ್ಯವಾಗಿರು ಮಗನೇ, ನಾನು ನಿನ್ನ ಜೊತೆ ಇದ್ದೇನೆ. ಹೇ ಕಮಾನ್. ಈ ಮಾತೇನಾದರೂ ನೀವು ನಾನು ಅಲ್ಲಿ ಕುತ್ಕೊಂಡು ಇಲ್ಲಿಂದ ಹೇಳಿದರೆ ಜಿಗದಾದರೂ ಸ್ತೋತ್ರ ಮಾಡಿಬಿಡ್ತಿದ್ದೆ. ಯಾಕೆ ಗೊತ್ತಾ? ದಾರಿ ಇಲ್ಲ ಅಂದರೆ ಎಲ್ಲ ನೀನಷ್ಟೇ ಹೋಗಿ ಮುಗೀತು ನಿನ್ನ ಕತೆ ಅನ್ನೋರೇ ಜಾಸ್ತಿ. ನನ್ನ ದೇವ್ರಿಗೆ ಕತೆ ಎಲ್ಲ ಮುಗಿದ ಮೇಲೇ ಹಾಡು ಏನು ಹೇಳ್ತೀವಿ ನಾವು? ಏನಾದರೂ ಮಾಡು, ಕತೆಯೆಲ್ಲ ಬದಲಾಯಿಸು ಅಂತ. ಬದಲಾಯಿತು. ಅದನ್ನೇ ನನ್ನ ಜನರಿಗೆ ಹೇಳು ಅಂತ ದೇವರು ಹೇಳ್ತಾನೆ. ಶತ್ರು ನೀನು ಕೊನೆ ಆಯಿತು ಅಂತ ಹೇಳುವಾಗ ನನ್ನ ದೇವರು ಹೇಳ್ತಾನೆ, ಇಲ್ಲ ನಾನು ಈಗ ಆರಂಭಿಸ್ತಾ ಇದ್ದೀನಿ ಅಂತ. ಶತ್ರು ನಿನ್ನ ಬಾಗಿಲು ಮುಗೀತು ಮುಚ್ಚೋಯ್ತು ಅಂತ ಹೇಳಿದಾಗ ದೇವರು ಹೇಳ್ತಾನೆ, ಇಲ್ಲ ನಾನು ಈಗ ತೆರಿತಾ ಇದ್ದೀನಿ ಅಂತ. ಹಿಂದೆ ಫರೋನನ ಸೈನ್ಯ, ಮುಂದೆ ಕೆಂಪು ಸಮುದ್ರ, ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ತುಂಬಿರುವ ಪ್ರದೇಶ. ದೇರ್ ಇಸ್ ನೋ ಹ್ಯೂಮನ್ ಸೊಲ್ಯೂಷನ್. ತಪ್ಪಿಸ್ಕೊಳಕ್ಕೆ ಮಾರ್ಗ ಇಲ್ಲ. ಒಂದು, ಕೆಂಪು ಸಮುದ್ರದ ನೀರು ಕುಡಿದು ಸಾಯಬೇಕು, ಇಲ್ಲ ಫರೋನನ ಕತ್ತಿಗೆ ಬಲಿಯಾಗಬೇಕು. ಎಡಕ್ಕೆ ಹೋಗೋಕ್ಕಾಗಲ್ಲ, ಬಲಕ್ಕೆ ಹೋಗೋಕ್ಕಾಗಲ್ಲ. ಆ ಸಮಯದಲ್ಲಿ ದೇವರು ಮೋಶೆಗೆ ಹೇಳಿದನು, ನೀನು ಯಾಕೆ ಹೆದರ್ತಿ? ಅಂಜಬೇಡ, ನನ್ನ ಜನರಿಗೆ ಹೇಳು ಮುಂದಕ್ಕೆ ಹೋಗೋದಿಕ್ಕೆ. ದೇವ್ರೆ ದೇವ್ರೆ ದೇವ್ರೆ, ಮುಂದಕ್ಕೆ ಹೋಗೋ ಅಂತ ಹೇಳ್ತಾ ಇದೆಯಲ್ಲ, ಎಲ್ಲಿಗೆ ಹೋಗೋದು? ಮುಂದೆ ತಾಡು ಸಮುದ್ರಪ್ಪ, ಎಲ್ಲಪ್ಪ ಹೋಗೋದು? ನಿನಗೆ ದಾರಿ ಇಲ್ಲ ಎಂದು ನೀನು ಯೋಚನೆ ಮಾಡ್ತೀಯ. ನನ್ನ ದೇವರು ನಿನಗಾಗಿ ಕಡಲಲ್ಲಿ, ಸಮುದ್ರದಲ್ಲೇ ಅವನ ದಾರಿಯನ್ನು ಸಿದ್ಧ ಮಾಡಿದ ದೇವರು. ಇವತ್ತು ಪರಿಶುದ್ಧಾತ್ಮ ನನಗೆ ಹೇಳಕ್ಕೆ ಹೇಳ್ತಾನೆ, ಕೆಲವರು ದಾರಿ ಬಂದಾಗಿದೆ ಅಂತ ಯೋಚನೆ ಮಾಡುವಾಗ ನಮ್ಮ ದೇವರು ನಿನಗಾಗಿ ಹೊಸ ಮಾರ್ಗವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಸೃಷ್ಟಿ ಮಾಡ್ತಾ ಇದ್ದಾನೆ, ಸೃಷ್ಟಿ ಮಾಡ್ತಾ ಇದ್ದಾನೆ. ಮತ್ತೆ ಅದ್ಭುತಗಳನ್ನು ನೀವು ಕಾಣ್ತೀರಾ? ಯಾರಾದ್ರೂ ಹೇಳ್ರಿ, ಮತ್ತೆ ನಾನು ಕಾಣ್ತೇನೆ.
ಕಳೆದ ವರ್ಷಗಳಲ್ಲಿ ಕಂಡಿದ್ದಲ್ಲ, ಅದಕ್ಕಿಂತ ದೊಡ್ಡದು ನಾನು ಕಾಣಕ್ಕೆ ಹೋಗ್ತಾ ಇದ್ದೇನೆ. ಈ ಸಭೆ, ಚರ್ಚ್ ಚರ್ಚ್ ನಾವು ಇದನ್ನು ನಂಬ್ತೇನೆ. ನಾನು ಇದನ್ನು ನಂಬ್ತೇನೆ. ನನ್ನ ಜೊತೆ ನಂಬೋರು ಯಾರಾದರೂ ಒಂದು 10 ಜನ, 10 ಅಲ್ಲ, ಜಾಸ್ತಿ ಇದ್ದೀರಿ. ಸ್ತೋತ್ರ. ಸಭೆ ನಂಬೋದಾದರೆ ಇಲ್ಲಿವರೆಗೂ ನಡೆಸಿದ ದೇವರು, ಇಲ್ಲಿವರೆಗೂ ಅದ್ಭುತದ ಮೇಲೆ ಅದ್ಭುತ ಮಾಡಿದ ದೇವರು, ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ಮಹತ್ತಾದದ್ದು ಏನೋ ದೇವರು ಮಾಡಕ್ಕೆ ಹೋಗ್ತಾ ಇದ್ದಾನೆ. ಅದು ಅನ್ಯರ ಕಣ್ಣುಗಳಿಂದಲ್ಲ, ನನ್ನ ಕಣ್ಣಿನಿಂದ, ನಿಮ್ಮ ಕಣ್ಣಿನಿಂದ ನೀವು ಕಾಣ್ತೀನಿ ಅನ್ನೋರು ಮಾತ್ರ ದೇವರಿಗೆ ಚಪ್ಪಾಳೆಯ ಕಾಣಿಕೆ ಕೊಡ್ರಿ. ಯೆಶಾಯ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತೆ, ಯಾವನು ಸಮುದ್ರದಲ್ಲಿ ದಾರಿ ಮಾಡಿ ಜಲ ಪ್ರವಾಹಗಳಲ್ಲಿ ಮಾರ್ಗವನ್ನು ಏರ್ಪಡಿಸಿದನೋ. ಅಂದರೆ ಸಮುದ್ರದಲ್ಲಿ ದಾರಿ ಹೆಂಗೆ ಮಾಡ್ತೀರ? ಯೋಚನೆ ಮಾಡ್ರಿ. ದಾರಿ ಅಂದರೆ ಏನು? ನಡೆದಾಡೋದಕ್ಕೆ ಮಾರ್ಗ. ಸ್ತೋತ್ರ. ಏನು ಬೇಡ, ಇಲ್ಲಿ ಬ್ಯಾಪ್ಟಿಸಮ್ ಟ್ಯಾಂಕ್ ಇದೆಪ್ಪ, ಬ್ಯಾಪ್ಟಿಸಮ್ ಟ್ಯಾಂಕ್ ನೀರು ತುಂಬಿದೆ. ಆ ಬ್ಯಾಪ್ಟಿಸಮ್ ಟ್ಯಾಂಕಲ್ಲಿ ದಾರಿ ಮಾಡಿ ನೋಡೋಣ. ಇದೇ ಮಾಡೋಕ್ಕಾಗಲ್ಲ. ಸಮುದ್ರದಲ್ಲಿ ದಾರಿ, ಮಾರ್ಗ, ದಾರಿ ಮಾಡಿದ್ದಾನೆ. ಹೆಂಗ್ ಮಾಡ್ದ? ಅದು ಅಸಾಧ್ಯ. ಅಸಾಧ್ಯವಾದ ಕಾರ್ಯನ ಸಾಧ್ಯ ಮಾಡೋದಕ್ಕೆ ಮಾನಸಿಕ ಬುದ್ಧಿಯೋ ಮಾನಸಿಕವಾದ ಸಾಮರ್ಥ್ಯವೋ ಸಾಧ್ಯವಿಲ್ಲ. ಅದಕ್ಕೆ ಬೇಕಾಗಿರೋದು ಆ ಭಯಂಕರ ಅದ್ಭುತ ಕೃತ್ಯ ಮಾಡುವ ದೇವರಿಂದ ಮಾತ್ರ ಸಾಧ್ಯ. ಅದಕ್ಕೆ ವಾಕ್ಯ ಹೇಳುತ್ತೆ, ನಮ್ಮ ಕೀರ್ತನೆಕಾರನ ಕೇಳ್ತಾನೆ, ದೇವರೇ ನಿನಗೆ ಸಮಾನನು ಯಾರು? What a mighty God we serve. ಅಲ್ವಾ? No human can plan and prepare like this. Only God can make a way where there is no way. Only God can make a way. ದೇವರು ಮಾತ್ರನೇ ನಿನಗೆ ದಾರಿ ಸಿದ್ಧ ಮಾಡಲಿಕ್ಕೆ. ಹಾಗಾದರೆ ದೇವರು ಹೇಳಿದ್ರೆ ನಾನು ಅದ್ಭುತ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಇವತ್ತು ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ನಿಮಗೋಸ್ಕರ ದೇವರು ಅದ್ಭುತದ ಮಾರ್ಗ ತೆರಿತಾನೆ ಅನ್ನೋರು ಮಾತ್ರ. ಅದು ಮಕ್ಕಳ ವಿಷಯ ಆಗ್ಬೋದು, ಗಂಡನ ವಿಷಯ ಆಗ್ಬೋದು, ಅಥವಾ ನಿಮ್ಮ ಫೈನಾನ್ಸ್ ವಿಷಯ ಆಗ್ಬೋದು, ಮಿನಿಸ್ಟ್ರಿ ವಿಷಯ ಆಗ್ಬೋದು. Sometimes we think, why God closed all the way? ನಾನು ಬರ್ತೀನಿ. ಕೆಲವೊಮ್ಮೆ ಎಲ್ಲ ಬ್ಲಾಕ್ ಆದಾಗ ನಾವು ನಿರಾಶೆಗೊಳಗಾಗ್ಬಿಡ್ತೀವಿ, ಬೇಗನೆ ನಿರಾಶೆಗೊಳಗಾಗ್ಬಿಡ್ತೀವಿ. ಹೌದಲ್ಲ? ಈ ಸ್ತೋತ್ರ ಹೇಳದೆ ಇದ್ದಾಗ ಕೇಳಬೇಡಿ ಪಾಸ್ಟ್ರೆ, ಅದನ್ನು ಹಂಗೆ ನಮ್ಮ ನೋಡಿದ್ರೆ ಗೊತ್ತಾಗಲ್ವಾ ನಂಗಿದ್ದೀರಾ? ಚೆನ್ನಾಗಿ ಉಪವಾಸ ಪ್ರಾರ್ಥನೆ ಮಾಡಿ ಪ್ರವಾದನೆ ಶಬ್ದ ಕೇಳಿ ಮನೆಗೆ ಹೋಗ್ತಿದ್ದಂಗೆ ಎಲ್ಲ ಉಲ್ಟಾ ಹೊಡೆದು ಎಲ್ಲ ಉಲ್ಟಾ ನಡೀತಾ ಇದ್ದರೆ ನೆಕ್ಸ್ಟ್ ಉಪವಾಸ ಪ್ರಾರ್ಥನೆಗೆ ಬರೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಉಪವಾಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಹೌದಾ? ಓವರ್ ಆ್ಯಕ್ಟಿಂಗ್ ಮಾಡಬೇಡ್ರಿ. ಹೌದಾ ಇಲ್ವಾ? ಕರೆಕ್ಟು. ಕಿಕ್ಕಿಲ್ಲ. ಲಾಸ್ಟ್ ಟೈಮ್ ಮಾಡಿನೇ ಏನು ಬಿಡುಗಡೆನೇ ನಡೀಲಿಲ್ಲ ಅನ್ನೋ ಭಾವನೆ. ಆಮೇಲೆ ದೇವರು ಯಾವಾಗಲೂ ಮಾಡೋದೇನು ಗೊತ್ತಾ? ಎಲ್ಲ ಬಂದು ಮಾಡಿಬಿಟ್ಟು ನೀನು ನೋಡ್ತಾನೆ. ಇಸ್ರಾಯೇಲ್ ಜನರಿಗೆ ವಾಗ್ದಾನ ಮಾಡಿದ್ದು ದೇವರು ನಿಮಗೆ ಹಾಲು ಜೇನು ಹರಿಯುವ ದೇಶ. ಆದರೆ ಈಗ ಕರ್ಕೊಂಬಂದು ಸಮುದ್ರದ ಮುಂದೆ ನಿಲ್ಲಿಸ್ಬಿಟ್ಟು ಸ್ತೋತ್ರ, ಯು ಗೋ ಬ್ಯಾಕ್ ಆರ್ ಯು ಗೋ ಫಾರ್ವರ್ಡ್. ಫಾರ್ವರ್ಡ್ ಎಲ್ಲಿ ಹೋಗೋದು? ಸಮುದ್ರ ನೀರು. ಹಿಂದೆ ಎಲ್ಲಿ ಹೋಗೋದು? ಫರೋನನು. ಎಡಗಡೆ ಜಾಗ ಇಲ್ಲ, ಬಲಗಡೆ ಜಾಗ ಇಲ್ಲ. ಏನಪ್ಪ ಇದು ಹೋರಾಟ?
ಗುಣಗುಟ್ಟಿದ್ರು. ನಮ್ಮನೇಲಿ ಸಾಯಿಸ ಕರ್ಕೊಂಬಂದ. ನಾವು ಮರುಭೂಮಿಯಲ್ಲಿ ಅಲ್ಲೇ ಇದ್ದರೆ ಚೆನ್ನಾಗಿರ್ತಿತ್ತಲ್ಲ, ಯಾಕಯ್ಯ ಹಿಂಗೆ ಮಾಡಿದೆ? ಸೋತ್ರ ಪರೋನನ್ನು ಓಡೋಗಿದವ್ರನ್ನೆಲ್ಲ ಕರೆದು ಹೂನಾರ ಹಾಕಿ ಶಾಲ ಹಾಕಿ ಸನ್ಮಾನ ಮಾಡಿ ಕರ್ಕೊಂಡು ಹೋಗ್ತಾನೆ. ಚಾಟಿ ತಗೊಂಡು ಬಾರಿಸ್ತಾನೆ. ಫಸ್ಟೇ ಇವರು ಕಷ್ಟ ಬಿದ್ದು ಕೆಲಸ ಮಾಡಿದ್ರು ಸಂಬಳ ಕೊಡಲ್ಲ, ಅವರಿಗೆ ಏಟುಗಳು ಮಾತ್ರ ಬೀಳ್ತಾ ಇತ್ತು. ಇನ್ನು ಓಡೋದ್ರು ಅಂತ ಅಂದರೆ ಬಿಡ್ತಾರಾ? ಅದು ಸುಮ್ಮನೆ ಹೋಗಿದ್ದಾರಾ? ಹೆಂಡತಿ ಜಿಮ್ಕಿ ಸರ ಎಲ್ಲ ಕೇಳಿ ಈಸ್ಕೊಂಡು ಹೋಗಿದ್ದಾರೆ, ಕತ್ಕೊಂಡು ಹೋಗಿದ್ದಲ್ಲ. ಸೋತ್ರ ಹೆಂಡತಿ ಎಲ್ಲ ಕೊಟ್ಬಿಟ್ರು. ಇವರೆಲ್ಲ ಬಂದ ಮೇಲೆ ಹೇಳ್ತಾರೆ, ರೀ ಅದೇನೋ ಗೊತ್ತಿಲ್ಲ ರೀ, ಎಷ್ಟರ್ ಬಂದು ಕೇಳ್ದ, ಎಲ್ಲ ಕೊಟ್ಬಿಟ್ಟೆ ಕಣ್ರಿ. ಅಯ್ಯೋ ನಿನಗೇನು ಭ್ರಮೆ, ಏನೇ ಮಾತಾಡ್ತಿದ್ದೀಯಾ? ಸೋತ್ರ ಎಲ್ಲ ಹೋದ್ಲ ಅವಳು, ವಾಪಸ್ ಹಿಡಿಯ, ಅವ್ರು ಹೋಗ್ಬಿಟ್ರಲ್ಲ. ಸೋತ್ರ ಈಗ ಆ ಕೋಪದಲ್ಲಿ ಬರ್ತಾ ಇದ್ದಾರೆ, ಸಿಕ್ಕಿದ್ರೆ ಒಡೆದು ಕಿತ್ಕೊಬೇಕು ಅಂತ. ಆ ಟೈಮಲ್ಲಿ ಮುಂದೆ ದಾರಿ ಇಲ್ಲ. ಸಾಧಾರಣವಾಗಿ ಗುಣಗುಟ್ಟೋದು ಸಹಜ. ಅಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗೋರು ಅನೇಕರಿದ್ದೀರಾ. ಆದರೆ ನನ್ನ ದೇವರು ಹೇಳ್ತಾನೆ, ಆ ಸಮುದ್ರದ ಮಧ್ಯದಲ್ಲಿ ನಾನು ನಿಮಗಾಗಿ ದಾರಿಯನ್ನು ನಾನು ಸೃಷ್ಟಿ ಮಾಡ್ತೇನೆ. God created it the way in the midst of the Red Sea. Amen. Amen. Hallelujah. ಯಾವನು ಸಮುದ್ರದಲ್ಲಿ ದಾರಿ ಮಾಡಿ ಜಲಪ್ರವಾಹಗಳಲ್ಲಿ ಮಾರ್ಗವನ್ನು ಏರ್ಪಡಿಸಿದನೋ ಅವನು ಹೇಳ್ತಾ ಇದ್ದಾನೆ, 19ನೇ ವಾಕ್ಯ ನೋಡ್ರಿ, ಈಗೋ ಹೊಸ ಕಾರ್ಯವನ್ನು ಮಾಡುವೆನು. ಈಗ ಅದು ತಲೆದೋರ್ತಾ ಇದೆ, ನಿಮಗೆ ಕಾಣೋದಿಲ್ವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವನು. ಆಮೇಲೆ ನದಿಗಳನ್ನು ಹರಿಸುವನು, ಹರಿಯುವಂತೆ ಮಾಡ್ತಾನೆ, ದಾರಿ ಸಿದ್ಧ ಮಾಡ್ತಾನೆ. ಎಲ್ಲಿ ದಾರಿ ಇಲ್ಲವೋ ಅಲ್ಲಿ ನಿನಗಾಗಿ ದಾರಿ ಸಿದ್ಧ ಮಾಡ್ತಾನೆ. ಎಲ್ಲಿ ನಿನಗೆ ತಪ್ಪಿಸ್ಕೊಳಕ್ಕೆ ಮಾರ್ಗ ಇರೋದಿಲ್ವೋ ಅವನು ನಿನ್ನನ್ನು ಕೂಲಾಗಿ ಹೊರಗಡೆ ಕರ್ಕೊಂಬರ್ತಾನೆ. ನೀನು ಯಾವ ವಿಷಯದಲ್ಲಿ ಭಾರಪಟ್ಟಿದ್ದೋ ಆ ವಿಷಯದಲ್ಲಿ ನಿನಗೆ ಕಷ್ಟ ಅಂದಿದ್ದನ್ನು ದೇವರು ಹೂವು ಎತ್ಕೊಂಡು ಹೋದಂಗೆ ಎತ್ಕೊಂಡ್ಬಂದು ನಿನ್ನನ್ನು ಆಚೆ ದಡದಲ್ಲಿ ನಿಲ್ಲಿಸ್ತಾನೆ. ಅಂಥವರು ನಂಬೋರು ಮಾತ್ರ ಒಂದು ಗಟ್ಟಿಯಾಗಿ ಆಮೇಲೆ ಹೇಳ್ರಿ, ಆಮೇಲೆ ಹೇಳ್ರಿ. 1 ಕೊರಿಂಥ್ಯ 10:13 ಹೇಳ್ತದೆ, ಮನುಷ್ಯರು ಸಹಿಸಬಹುದಾದ ಪರಿಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ, ಕಾರಣ ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತಲೇ ಶೋಧನೆ ಆಗುತ್ತಲೇ ತಪ್ಪಿಸ್ಕೊಳ್ಳೋ ಮಾರ್ಗವನ್ನು ಸಿದ್ಧ ಮಾಡ್ತಾನೆ. ಹಾಗಾದರೆ ನಿನಗೆ ತಪ್ಪಿಸ್ಕೊಳ್ಳೋ ಮಾರ್ಗ ರೆಡಿ ಮಾಡಿಬಿಟ್ಟೆ ನಿನ್ನನ್ನು ದೇವರು ಅಲೋ ಮಾಡೋದು. ಆಮೇನ್. ಕೀರ್ತನೆ 66:12. ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಆಯಿಸುವಂತೆ ಮಾಡಿದೆ. ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನ ಪಾರುಗಾಣಿಸಿದ್ದಿ. ನಮ್ಮ ಮೇಲೆ ರಥಗಳನ್ನೇ ಆಯಿಸುವಂತೆ ಮಾಡಿದೆ. ಅಂದ್ರೆ ಏನು? ಟೆನ್ಷನ್ನು, ಒತ್ತಡ ಭಯಂಕರ. ರಥ ಹಾರಿಸೋದಂದ್ರೆ ಏನು? ಸ್ತೋತ್ರ. ನಿನ್ನ ತಲೆ ಮೇಲೆ ರಥ ಹಾರಿಸೋದಂದ್ರೆ ಏನು? ಕುದುರೆ ಹಾರಿಸು, ದಬ್ಬಾಳಿಕೆ ಮಾಡು, ಹದುಮು, ಒತ್ತಡ ಕೊಡು. ಸ್ತೋತ್ರ. ಅದ್ರ ಸಂಗಡ ಏನು ಮಾಡಿದ್ರು? ಬೆಂಕಿಯನ್ನು ನೀರನ್ನು ದಾಟಬೇಕಾಯ್ತು. ದೇವರ ವಾಗ್ದಾನ ಏನು? ನೀನು ಜಲರಾಶಿಗಳನ್ನು ಹಾದು ಹೋದರೂ ಅದು ನಿನ್ನನ್ನು ಮುಳುಗಿಸೋದು, ನದಿಗಳನ್ನು ನೀನು ದಾಟುತ್ತೀಯ. ಆಮೇಲೆ ಬೆಂಕಿಯು ಜ್ವಾಲೆಗಳು ನಿನ್ನನ್ನು ದಹಿಸೋದಿಲ್ಲ.
ಇದರ ಒಳಗಡೆ ಇರುವ ದೇವ ಮಕ್ಕಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಂತೆಂಥ ಪ್ರಯಾಸಗಳು, ಹೋರಾಟಗಳು ನಮ್ಮ ಜೀವನದಲ್ಲಿ ಬಂದಾಗ, ನಿರಾಶೆ ಉಕ್ಕಿ ಉಕ್ಕಿ ಬಂದಾಗಲೂ ನಮ್ಮ ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ಆ ಬೆಂಕಿಯ ಪರಿಶೋಧನೆಯಲ್ಲಿ ಅಲ್ಲಲ್ಲಿ ಆ ಬೆಳ್ಳಿಯನ್ನು ಬೆಂಕಿಗೆ ಹಾಕೋದು ಅದು ನಾಶ ಮಾಡೋದಕ್ಕಲ್ಲ, ಅದು ಇನ್ನೂ ಶೋಭೆ ಉಳ್ಳದಾಗಿ ಚಿನ್ನವನ್ನು ಪುಟಕ್ಕೆ ಹಾಕೋದು ಅದು ನಾಶ ಮಾಡೋದಕ್ಕಲ್ಲ, ಇನ್ನು ಶೋಭೆ ಉಳ್ಳದಾಗಿ ಹೊರಗಡೆ ಬರತಕ್ಕಂತೆ ಅನೇಕ ಪ್ರತಿಕೂಲಗಳು, ಹೋರಾಟಗಳ ಮಧ್ಯದಲ್ಲಿ ನಮ್ಮನ್ನು ದೇವರು ಕಾಪಾಡಿಕೊಂಡು ಬಂದ ಉದ್ದೇಶ ಏನು ಗೊತ್ತಾ? ದೇವರು ನಂಬಿಗಸ್ತನು, ನಿನ್ನನ್ನು ತಪ್ಪಿಸಿದನು. ನಿನಗೆ ಬರುವ ಪರಿಶೋಧನೆಗಳ ಮಧ್ಯದಲ್ಲಿ ತಪ್ಪಿಸ್ಕೊಳ್ಳೋ ಮಾರ್ಗವನ್ನು ಅವನೇ ಸಿದ್ಧ ಮಾಡಿದನು. ಅದಕ್ಕಾಗಿ ಸ್ತೋತ್ರ ಹೇಳ್ರಿ. ಇಷ್ಟು ಕಾರ್ಯ ಮಾಡಿರೋ ದೇವರು ಹೇಳ್ತಾ ಇದ್ದಾನೆ, ಮತ್ತೆ ನಾನು ನಿಮಗೆ ಅದ್ಭುತ ಮಾಡ್ತೀನಿ. ಇದ್ದೀರಾ ನೀವು ನನ್ನ ಜೊತೆ? ಗಟ್ಟಿಯಾಗಲ್ರಿ, ಮತ್ತೆ ಅದ್ಭುತ ನಿರೀಕ್ಷಿಸ್ತಾ ಇದ್ದೀನಿ ಅಂತ ಹೇಳ್ರಿ. ನೋಡ್ರಿ, ಈ ಕೆಲವ್ರು ಬಾಯೇ ಬಿಡಲ್ಲ. ಇದಲ್ಲ, ನೀವು ಮಾತಾಡಬೇಕು, ಡಿಕ್ಲೇರ್ ಮಾಡಬೇಕು. ಮೀಕಾ ಪ್ರವಾದಿ ಪರಿಸ್ಥಿತಿ ನೋಡ್ಬಿಟ್ಟು ಸುಮ್ಗಿದ್ದಿದ್ರೆ ದೇವರು ಬಿಡುಗಡೆ ಮಾಡ್ತಾ ಇರಲಿಲ್ಲ. ದೇವರು ಬಿಡುಗಡೆ ಮಾಡೋಕ್ಕೆ ಕಾರಣ ಏನು ಗೊತ್ತಾ? ಅವನು ಹೇಳ್ತಾನೆ, ಇಂಥ ಪರಿಸ್ಥಿತಿಯಲ್ಲಿ ನಿರಾಶೆಗೊಳಗಾಗೋದಿಲ್ಲ, ನಾನು ನಿನ್ನನ್ನೇ ನೋಡ್ತೀನಿ, ನಿನ್ನನ್ನೇ ಎದುರು ನೋಡ್ತೀನಿ, ನಿನ್ನ ಕಡೆಯಿಂದ ನನಗೆ ಬೇಕಾದ ಸಹಾಯ ಬರುತ್ತೆ, ನನ್ನ ಪ್ರಾರ್ಥನೆ ನೀನು ಕೇಳ್ತೀಯ. ಇದೆಲ್ಲ ಮಾತಾಡಿದ ತಕ್ಷಣ ದೇವರೇ ಹೇಳ್ತಾರೆ, ನಾನು ಬಿತ್ತೋಗಿರೋ ಪೌಳಿ ಗೋಡೆ ಎಲ್ಲ ನಾನು ಕಟ್ತೀನಿ, ನಾನು ನಿನಗಾಗಿ ಅದ್ಭುತ ಮಾಡ್ತೀನಿ, ಮತ್ತೆ ಅದ್ಭುತ ಮಾಡ್ತೀನಿ ಅಂತ. ಇವತ್ತು ಕೆಲವರು ಬಾಯಿ ತೆರೆದು ಮಾತನಾಡೋರು, ದೇವರ ಬಳಿ ಮಾತನಾಡುವವರಿಗೆ ದೇವರು ಹೊಸ ಮಾರ್ಗಗಳನ್ನು ಸಿದ್ಧ ಮಾಡ್ತಾನೆ. Somebody shout hallelujah. I will show you the miracles. ಮೂರನೇ ಪಾಯಿಂಟ್, ಮೀಕಾ ಪ್ರವಾದನೆ ಗ್ರಂಥ 7:15. ನೀನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನ ತೋರಿಸುವೆನು. ಅದ್ಭುತಗಳನ್ನು ತೋರಿಸುವೆನು. ಹಬಕ್ಕೂಕನ ಪ್ರವಾದನೆ ಗ್ರಂಥ 1:5 ಹೇಳುತ್ತೆ, ಜನಾಂಗಗಳ ಮಧ್ಯೆ ನಡೆಯುವುದನ್ನು ನೋಡ್ರಿ, ದೃಷ್ಟಿ ಇಡ್ರಿ, ಬೆರಗಾಗ್ರಿ. ನಿಮ್ಮ ಕಾಲದಲ್ಲಿ ನಾನು ಒಂದು ಕಾರ್ಯವನ್ನು ಮಾಡುವೆನು, ಅದು ನಿಮಗೆ ತಿಳಿಯಲ್ಪಟ್ಟರು ನೀವು ಅದನ್ನು ನಂಬೋದಿಲ್ಲ. ಕೆಲವರು ನಂಬೋದಿಲ್ಲ. ದೇವರು ಹೇಳ್ತಾನೆ, ನಾನು ನಿಮ್ಮ ಕಾಲದಲ್ಲಿ, ನನ್ನ ಮಕ್ಕಳ ಕಾಲದಲ್ಲ, ನನ್ನ ಮೊಮ್ಮಕ್ಕಳ ಕಾಲದಲ್ಲ, ಈ ಕಾಲದಲ್ಲೇ, ಈ ಸಮಯದಲ್ಲಿ ನಾನು ನಂಬಿಕೆ ಇಟ್ಟಿರುವ ದೇವರು ನನಗೋಸ್ಕರ ಅದ್ಭುತ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಕೆಲವರು ನಂಬಲ್ಲ, ನಂಬೋರು ನಂಬದೇ ಇರಲಿ, ಅದನ್ನು ನಾನು ನಂಬುತ್ತೇನೆ ಅನ್ನೋರು ಯಾರಾದಿಗಿದ್ರೆ, come on somebody, God is about to reveal his power. ದೇವರು ತನ್ನ ಸಾಮರ್ಥ್ಯವನ್ನ ನಾನು ಯಾರು ಎಂದು ತೋರಿಸುವ ದಿನಗಳು ಈ ದಿವಸಗಳಲ್ಲಿ ದೇವರ ಕಾರ್ಯ ಮಾಡಕ್ಕೆ ಹೋಗ್ತಾ ಇದ್ದಾನೆ ಎಂದು ಅದು ನನ್ನ ಜೀವನದಲ್ಲಿ ದೇವರು ತೋರ್ಸಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮ ಜೀವನದಲ್ಲಿ ದೇವರು ತೋರ್ಸಕ್ಕೆ ಹೋಗ್ತಾ ಇದ್ದಾನೆ. ಈ ಸಭೆಗಾಗಿ ದೇವರು ತೋರ್ಸಕ್ಕೆ ಹೋಗ್ತಾನೆ. ಕರ್ನಾಟಕಕ್ಕಾಗಿ ದೇವರು ತೋರ್ಸಕ್ಕೆ ಹೋಗ್ತಾ ಇದ್ದಾನೆ. Yes Lord, I believe. Thank you for revealing your power. People, those who are not believing, forget about them. ನಾನು ಅದೆಲ್ಲ ನಂಬಲ್ಲಪ್ಪ, who cares? But I believe. ನಾನು ನಂಬ್ತೇನೆ ಅನ್ನೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಪರಿಶುದ್ಧಾತ್ಮನು ಹೇಳಿದನು, ನನ್ನ ಜನರಿಗೆ ಹೇಳು, ದ ಮಿರಾಕಲ್ ಸೀಸನ್ ಇಸ್ ಸ್ಟಾರ್ಟೆಡ್ ನಾವು ಅಂತೆ. ನಾವು ಇಸ್ ದ ಟೈಮ್, ನಾವು ಇಸ್ ದ ಟೈಮ್. ಅದಕ್ಕೆ ನಾನು ಆರಂಭದಲ್ಲಿ ಒಂದು ವಾಕ್ಯ ಓದಿದೆ, ಇಗೋ 43
ಯೆಶಾಯ 43, ಈಗೋ ಹೊಸ ಕಾರ್ಯವನ್ನು ಮಾಡುವನು, ಈಗ ತಲೆದೋರುತ್ತಲಿದೆ. ಈಗ ಎಲ್ಲರೂ ಹೇಳ್ರಿ, ಈಗ ದೇವರು ಹೇಳಿದ್ರು, ನಾನು ನಿಮ್ಮ ಕಾಲದಲ್ಲಿ ಒಂದು ಅದ್ಭುತ ಕಾರ್ಯವನ್ನು ಮಾಡಕ್ಕೆ ಹೋಗ್ತಾ ಇದ್ದೀನಿ. ಕೆಲವರು ನಂಬಲ್ಲ ಅಂತ, ಆದರೆ ನೀವು ಹೇಳ್ರಿ, ನಾನು ನಂಬುತ್ತೇನೆ. ಈಗ ಅದು ತಲೆದೋರ್ತಾ ಇದೆ, ಅದು ಮ್ಯಾನಿಫೆಸ್ಟೇಷನ್ ಆಗ್ತಾ ಇದೆ. ಯಾರು ನಂಬ್ತಾ ಇದ್ದಾರೋ ಅವ್ರಿಗೋಸ್ಕರ ಪರಿಶುದ್ಧಾತ್ಮನ, ಅವ್ರಿಗೋಸ್ಕರ ದೇವದೂತರು ಇಳಿತಾ ಇದ್ದಾರೆ, ಅವ್ರಿಗೋಸ್ಕರ ದೇವರ ದೂತರು ಕ್ರಿಯೆ ಮಾಡ್ತಾ ಇದ್ದಾರೆ. In the Bible, everything comes like a cycle. ಸತ್ಯವೇದ ಗ್ರಂಥದಲ್ಲಿ ಎಲ್ಲ ಒಂಥರ ಚಕ್ರ ಇದ್ದಂಗೆ. ಈ ಸೈಕಲ್ ಮುರಿಯೋದು ಸ್ವಲ್ಪ ಕಷ್ಟ. ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂದರೆ ಒಂದು ಬಿಟ್ಟು ಮತ್ತೊಂದು ಬಿಟ್ಟರೆ ಮಗದೊಂದು, ಹಿಂಗೆ ಸೈಕಲ್ ಹೊಡಿತಾ ಇರ್ತದೆ. ಇದನ್ನು ಮುರಿಯೋದು ಸ್ವಲ್ಪ ಕಷ್ಟ. ಆದರೆ ದೇವರಾತ್ಮನ ಹೇಳಿದ್ರು, ಇದು ಮುರಿದ್ರೆ ನಿನಗೆ ಆಶೀರ್ವಾದದ ಸೈಕಲ್ ಆರಂಭ ಆಗುತ್ತೆ. ದೇವರು ಹೇಳಿದನು, ಅದರ ಸಮಯ ಆಯಿತು. ಈ ಸೈಕಲ್ ಮುರಿಯೋದು ಸ್ವಲ್ಪ ಕಷ್ಟ, ಆದರೆ ಮುರಿದ್ರೆ ಮತ್ತೆ ಅದು ನಾನ್ ಸ್ಟಾಪ್ ಆಗಿ, ನಿನ್ನ ಆಶೀರ್ವಾದಗಳು ನಾನ್ ಸ್ಟಾಪ್ ಆಗಿ. ನಾನು ನಂಬುತ್ತೇನೆ. ನನ್ನೊಟ್ಟಿಗೆ ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಹೇಳ್ರಿ. ಈ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಮಧ್ಯದಲ್ಲಿ ಒಂದು 400 ವರ್ಷದ ಕತ್ತಲೆ ಯುಗ ಇದೆ. ಡಾರ್ಕ್ ಏಜ್ ಅಂತ ಹೇಳ್ತಾರೆ. ನಿಶ್ಶಬ್ದ, ಏನೂ ಇಲ್ಲ, ಯಾವ ಕಾರ್ಯನೂ ಇಲ್ಲ, 400 ವರ್ಷಗಳ ನಿಶ್ಶಬ್ದ. ಆದರೆ ಆ ಡಾರ್ಕ್ ಏಜ್, ಆ ಕತ್ತಲೆ ಯುಗ, ಕಂಪ್ಲೀಟ್ ಮೌನ, ಏನಿಲ್ಲ, ಪ್ರವಚನ ಇಲ್ಲ, ಪ್ರವಾದಿ ಇಲ್ಲ, ಏನು ಶಬ್ದ ಇಲ್ಲ, ಕತ್ತಲೆ ಯುಗ. ಆದರೆ ಆ ಸೈಕಲ್ ಮುರಿದೊಡನೆ ದೂತನು ನಜರೇತಿನಲ್ಲಿ ಪ್ರತ್ಯಕ್ಷವಾಗ್ತಾನೆ, ಯಹೂದದಲ್ಲಿ ಪ್ರತ್ಯಕ್ಷನಾಗ್ತಾನೆ. ದೂತನು ಕನಸಿನಲ್ಲಿ ಪ್ರತ್ಯಕ್ಷನಾಗ್ತಾನೆ, ಆಲಯದ ಬಲಭಾಗದಲ್ಲಿ ಬಂದು ನಿಂತ್ಕೋತಾನೆ, ಮನೆಯಲ್ಲಿ ಪ್ರಬೋಧಿಸ್ತಾರೆ. ಒಮ್ಮೆ ಆತ್ಮ ಮಂಡಳ ತೆರೆದರೆ, ಒಮ್ಮೆ ನಿನ್ನ ಬಿಡುಗಡೆಯ ಬಾಗಿಲು ತೆರೆದರೆ, ಒಮ್ಮೆ ಪರಿಶುದ್ಧಾತ್ಮನ ಆತ್ಮ ಮಂಡಳ ತೆರೆದರೆ ನಾನ್ ಸ್ಟಾಪ್ ಆಗಿ ನಿಲ್ಲೋದೇ ಇಲ್ಲ. ದೂತರು ಇಳಿತಾನೇ ಇರ್ತಾರೆ, ಕ್ರಿಯೆ ನಡೀತಾನೆ ಇರುತ್ತೆ. ನಜರೇತಿನಲ್ಲಿ ದೂತ ಪ್ರತ್ಯಕ್ಷನಾಗ್ತಾನೆ, ಅಲ್ಲಲ್ಲಿಯ ದೇವಾಲಯದಲ್ಲಿ ದೂತ ಪ್ರತ್ಯಕ್ಷನಾಗ್ತಾನೆ, ಯಹೂದರಲ್ಲಿ ದೂತ ಪ್ರತ್ಯಕ್ಷನಾಗ್ತಾನೆ. ಇವತ್ತು ಕೆಲ ದೂತರು ನಿನಗೋಸ್ಕರ ಇಳಿಯುವ ಹಾಗೆ ಇದುವರೆಗೂ ಅಡೆತಡೆಯಾಗಿರುವ ಎಲ್ಲ ಸೈಕಲ್ಗಳನ್ನು ಯೇಸುವಿನ ನಾಮದಲ್ಲಿ ನಾನು ಮುರಿತಾ ಇದ್ದೇನೆ. ಹಂಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ರಿ. ವಿಮೋಚನಾ ಕಂಡ ಪುಸ್ತಕ ಬನ್ರಿ, ಚಾಪ್ಟರ್ 3 ವರ್ಸ್ 20, 20ನೇ ವಾಕ್ಯ. ಆದ ಕಾರಣ ನಾನು ಕೈ ಚಾಚಿ ಐಗುಪ್ತ ದೇಶದ ಮಧ್ಯದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿ ಅದನ್ನು ನಾನಾ ವಿಧವಾಗಿ ಬಾಧಿಸುವೆನು. ಆಮೇಲೆ ಅರಸನು ನಿಮ್ಮನ್ನು ಬಿಡುವನು. ಆಮೇಲೆ ನಾನು ಕೈ ಚಾಚಿ ಐಗುಪ್ತ ದೇಶದ ಮಧ್ಯದಲ್ಲಿ ಮಹತ್ ಕಾರ್ಯಗಳನ್ನು ಅಂಡರ್ಲೈನ್ ಮಾಡ್ರಿ. ಏನು ಮಾಡಿ? ನಾನಾ ವಿಧವಾಗಿ ಬಾಧಿಸುವೆನು, ಆಮೇಲೆ ಅರಸನು ನಿಮ್ಮನ್ನು ಬಿಡು. ಅಂದರೆ ಶತ್ರು ಹಿಡಿದಿಟ್ಕೊಂಡಿರೋದು, ಬಿಡಲ್ಲ, ಕೊಡಲ್ಲ ಎನ್ನುವಂಥ ಶಕ್ತಿಗಳಿಗೆ ವಿರುದ್ಧವಾಗಿ ದೇವರು ಅವ್ರನ್ನ ಬಾಧಿಸೋ ಟೈಮ್ ಆಯಿತು. ನಿಮ್ಗೆ ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ.
ವಿರೋಧ ಪ್ರಾರ್ಥನೆಗಳು, ಪೂಜೆಗಳು, ಮಂತ್ರವಾದಗಳು ಮಾಡಿ ದೇವ ಜನರ ವಾಗ್ದಾನಗಳನ್ನು ಬಿಡದಂತೆ ಹಿಡಿದಿಟ್ಟಿರುವ ಶಕ್ತಿಗಳನ್ನು ದೇವರು ಅವರನ್ನ ಬಾಧಿಸಿ ಅಲ್ಲಿ ಬಾಧೆ ಬಂದರೆ ಅರಸನು ನಿಮ್ಮನ್ನು ಬಿಟ್ಬಿಡ್ತಾನೆ. ಇವ್ರ ತಂಟೆಗೆ ಹೋಗಂಗಿಲ್ಲ ಕಣ್ರಯ್ಯ, ಬಿಟ್ಬಿಡ್ರಯ್ಯಪ್ಪ, ಅಯ್ಯೋ ಬೇಡ ಕಣ್ರಯ್ಯ. ಎಷ್ಟು ಜನರಿಗೆ ಅರ್ಥ ಆಯ್ತೋ ಗೊತ್ತಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ದ ಸ್ಪಿರಿಚುವಲ್ ವಾರ್ಫೇರ್. ಕೆಲವೊಂದು ಕಾಣದೇ ಇರುವ ಮಂಡಲದಲ್ಲಿ ನಿನಗೆ ಗೊತ್ತಿಲ್ಲದ ಹಿಡಿದಿಟ್ಟಿರುವ ಕೆಲ ಶಕ್ತಿಗಳಿದೆ. ನಿನ್ನ ಪ್ರಾರ್ಥನೆ, ದಾನಿಯಲ್ನೇ ನಿನ್ನ ಮೊದಲನೇ ದಿನವೇ ನಿನ್ನ ಪ್ರಾರ್ಥನೆ ಪರಲೋಕಕ್ಕೆ ಏರ್ ಬಂತು. ಅವತ್ತೇ ನಾನು ಉತ್ತರ ಕೊಟ್ಟು ಕಳಿಸ್ದೆ. ಆದರೆ ಮಾರ್ಗದ ಮಧ್ಯದಲ್ಲೇ ಪಾರ್ಶಿ ಪ್ರಭು ಅದನ್ನು ಅಡ್ಡಪಡಿಸಿದ್ದಾನೆ. ಪಾರ್ಶಿಯರು ಮತ್ತು ಮೇದ್ಯರು ಇವರಿಗೆ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ನಾನು ಮೀಕಾಯಿಲ್ನನ್ನು ಕಳಿಸಿದ್ದೀನಿ. ಯಾಕೆ? ನನ್ನ ಜನರಿಗೋಸ್ಕರ ಬಿಡುಗಡೆಯನ್ನು ಕೊಡೋದಕ್ಕೆ, ನಾನು ಕೆಲವರನ್ನ ಬಾಧಿಸೋದಕ್ಕೆ ಮೀಕಾಯಿಲನ್ನು ಕಳಿಸ್ತೇನೆ. ಇವತ್ತು ಕೆಲವರು ಹಿಡಿದಿಟ್ಟಿರುವ ಶಕ್ತಿಗಳು, ಅವುಗಳನ್ನು ಬಾಧಿಸೋದಕ್ಕೆ ದೇವರು ಇಳಿದು ಬರೋದಾದ್ರೆ ಯಾವ ಅರಸನ ಕೈಯಲ್ಲಿ ಇದೆಯೋ ಅದೆಲ್ಲ ರಿಲೀಸ್ ಆಗುವಂಥದ್ದಾಗಿದೆ. ಕಮ್ ಆನ್ somebody shout hallelujah. ಇನ್ಯಾರು ಹಿಡಿದಿಡಕ್ಕಾಗಲ್ಲ. ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಹೇಳ್ರಿ, ಯಾರು ಇನ್ನು ಹಿಡಿದಿಡಕ್ಕಾಗಲ್ಲ. ರಿಲೀಸ್ ರಿಲೀಸ್ ರಿಲೀಸ್. ಹಂಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸ್ವಲ್ಪ ಯಾರಾದ್ರೂ ಹೇಳ್ರಿ, ಸ್ವಲ್ಪ ಆಳಕ್ಕೆ ಹೋಗಿ ಪಾಸ್ಟ್ರಿ. ಈ ವಾಕ್ಯದ ಆಳಕ್ಕೆ ಹೋದ್ರೇ ಮರ್ಮ ಗೊತ್ತಾಗೋದು. ಸ್ತೋತ್ರ. ಶತ್ರು ನನಗೆ ಲಭಿಸಬೇಕಾದ ಬಿಡುಗಡೆಗೆ ಅಡ್ಡಗೋಡೆಯಾಗಿ ನಿಂತು ನಿನಗೆ ವಿರುದ್ಧವಾಗಿ ಕ್ರಿಯೆ ಮಾಡುವ ಶತ್ರುಗಳನ್ನು ದೇವರು ಬಾಧಿಸುವಾಗ ಅದು ಅರಸನ ಕೈಯಲ್ಲಿದ್ದರೂ ಸರಿ, ಫರೋನನೇ ಹೇಳಬೇಕು, ಅವರು ಹೋಗ್ಲಿ ಬಿಟ್ಬಿಡ್ರಯ್ಯ ಅವ್ರನ್ನ. ಅರ್ಥ ಆಗಿಲ್ಲ ಅಲ್ಲ? ಕೆಲವರನ್ನ ಬಾಧಿಸುವುದು ಏನು? ಸ್ತೋತ್ರ. 10 ಬಾಧೆಗಳು. ಎಷ್ಟು ಬಾಧೆಗಳು? ಸ್ತೋತ್ರ. ತಲೆಯೆಲ್ಲ ಏನು? ತಲೆ ಮಾತ್ರ ಅಲ್ಲ, ಮೈಯೆಲ್ಲ ಏನು? ಅನ್ನ ತಿನ್ನಕ್ಕೆತ್ತಿದ್ರೆ ಏನು? ಸ್ತೋತ್ರ ಸ್ತೋತ್ರ. ಅವಾಗ ಅರಸನ ಹೇಳ್ತಾರೆ, ಕಳಿಸ್ಬಿಡು, ಫಸ್ಟ್ ಅವ್ರು ಕಳಿಸ್ಬಿಡು. ಸ್ತೋತ್ರ. ನೈಲ್ ನದಿ ಪ್ರಧಾನ ದೇವರು, ಅವರ ಪ್ರಧಾನ ದೇವರು. ಸ್ತೋತ್ರ. ಅದರಲ್ಲಿ ಸ್ನಾನ, ಅದೇ ನೀರು ಕುಡಿಯೋದು, ಅದೇ ಕುಡಿಯಕ್ಕೆ ತಗೊಂಡ್ರೆ ರಕ್ತ, ಸ್ನಾನಕ್ಕೆ ಹೋದ್ರೆ ರಕ್ತ, ಎಲ್ಲೆಲ್ಲೂ ರಕ್ತ, ಎಲ್ಲೆಲ್ಲೂ ರಕ್ತ, ಎಲ್ಲೆಲ್ಲೂ ರಕ್ತ. ಸ್ತೋತ್ರ. ಆವಾಗ ಅರಸ ಹೇಳ್ತಾನೆ, ಬೇಡ ಅವ್ರನ್ನ ಕಳಿಸ್ಬಿಡು, ಕಳಿಸ್ಬಿಡು ಕಳಿಸ್ಬಿಡು. ಇದನ್ನೇ ದೇವರು ಮಾಡಕ್ಕೆ ಹೋಗ್ತಾರೆ. ನಿನ್ನ ಸೊತ್ತು, ನಿನಗೆ ಬರಬೇಕು ಆಸ್ತಿ, ನಿನ್ನ ಸ್ವಾಸ್ಥ್ಯ ಯಾವ ಅಣ್ಣ ಕೊಡಲ್ವೋ, ಯಾವ ಅಪ್ಪ ಕೊಡಲ್ವೋ, ಯಾವ ದೊಡ್ಡಪ್ಪ ಚಿಕ್ಕಪ್ಪ ಕೊಡಲ್ವೋ, ದೇವರು ಅವ್ರನ್ನ ಬಾಧಿಸ್ತಾನೆ. ಅವರೇ ಹೇಳ್ತಾರೆ, ತಗೊಂಡೋಗ್ಬಿಡು ಫಸ್ಟ್. ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಯಾರಾದ್ರೂ ಹೇಳ್ರಿ, ಗೋ ಡೀಪರ್. ಇನ್ನೊಂದು ಸ್ವಲ್ಪ ಆಳಕ್ಕೆ ಹೋಗಿ ಪಾಸ್ಟ್ರಿ. ನೀವು ಹೇಳಿದ ಮೇರೆಗೆ ನಾನು 34ನೇ ಅಧ್ಯಾಯಕ್ಕೆ ಬರ್ತೀನಿ. ವಿಮೋಚನೆ ಕಂಡ ಪುಸ್ತಕ 34 10ನೇ ವಾಕ್ಯ. ಯೆಹೋವನು ಹೇಳಿದ್ದೇನೆಂದರೆ, ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ, ಕೇಳು. ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿಯಾದರೂ ನಡೆಯದಂತ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ಲೋಕದಲ್ಲಿ ಯಾವ ಜನಾಂಗವು ಕಾಣದೇ ಇರುವ ಒಂದು ಮಹತ್ ಕಾರ್ಯ ನಿನ್ನ ದೇವರು ನಿನಗಾಗಿ ಮಾಡೋದನ್ನ ನೀನು ಕಾಣ್ತೀಯ ಅಂತ. ಒಂದು ಅದ್ಭುತ
ಕಾಣುವಂತೆ ಮಾಡು ನೀ. ಹಾಲೆಲೂಯಾ, ಹಾಲೆಲೂಯಾ. ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದವರಾದರೂ ಅವರ ಮಧ್ಯದಲ್ಲಿ ನಡೆಯದೇ ಇದ್ದಂಥ ಮಹತ್ ಕಾರ್ಯಗಳು ನನ್ನ ಜನರು ನೋಡುವಂತೆ ನಡೆಸುವೆನು. ಐ ಬಿಲೀವ್ ಅನ್ನೋರು, ನಾನು ನಂಬುತ್ತೇನೆ ಅನ್ನೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಮುಂದಿನ ಭಾಗ ನಿಮ್ಮ ಸುತ್ತಮುತ್ತಲಿರುವ ಎಲ್ಲಾ ಜನರು ಯೆಹೋವನು ಮಾಡುವ ಮಹತ್ ಕಾರ್ಯಗಳನ್ನು ನೋಡುವರು. ನಿಮಗೆ ದೇವರು ಮಾಡುವ ಅದ್ಭುತ ಕಾರ್ಯ ಸುತ್ತಮುತ್ತಲಿರೋ ಎಲ್ಲ ಜನರು ನೋಡ್ತಾರೆ. ದೇವರು ಏನಾದರೂ ಮಾಡಿದ್ರೆ ರಹಸ್ಯವಾಗಿ ಏನು ಮಾಡಲ್ಲ. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು. ಎಂಥದ್ದು? ಮತ್ತೊಬ್ಬರನ್ನ ಆಶ್ಚರ್ಯಚಕಿತರಾಗಿ ಮಾಡೋಂಥದ್ದು, ಮತ್ತೊಬ್ಬರಿಗೆ ಭಯ ಹುಟ್ಟಿಸುವಂಥದ್ದು, ಅದು ಭಯಂಕರ. ಎಷ್ಟು ಜನ ಅದನ್ನು ನಿರೀಕ್ಷಿಸ್ತೀರ? ನೋಡ್ರಿ, ಈ ವಾಕ್ಯ ಓದುವಾಗ ಆ ಪ್ರಬೋಧನೆ ಶಬ್ದ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ಬೇಕು. ಐ ಆಮ್ ಟಾಕಿಂಗ್ ಅಬೌಟ್ ದ ಸೈಕಲ್. ಒಂದು ಸತಿ ಸೈಕಲ್ ಮುರಿದ್ರೆ, ಆ ಸರ್ಕಲ್ನ ಬ್ರೇಕ್ ಮಾಡಿದ್ರೆ, ದೇವರು ಸ್ಟಾರ್ಟ್ ಮಾಡಿಬಿಟ್ರೆ, you no need to worry about anything. ಮಹತ್ ಕಾರ್ಯ ಅದ್ಭುತ ಕಾಣಂಗೆ, ಅನೇಕರು ಕಾಣಂಗೆ, ಅನ್ಯ ಜನ ಕಾಣಂಗೆ, ನೀನು ಕಾಣಂಗೆ, ನಿನ್ನ ಕುಟುಂಬದವ್ರು ಕಾಣಂಗೆ ದೇವರು ಮಾಡ್ತಾನೇ ಇರ್ತಾನೆ. ಹಾಗಾದರೆ ದ ಸೀಸನ್ ಆಫ್ ಮಿರಾಕಲ್ ಈಸ್ ಸ್ಟಾರ್ಟೆಡ್ ನೌ. ಇವತ್ತು ದೇವರು ನಿಮಗೋಸ್ಕರ ಅದ್ಭುತದ ಆ ಕಾಲಘಟ್ಟಕ್ಕೆ ನಿಮ್ಮನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಯು ಆರ್ ಇನ್ ದ ಸೀಸನ್ ಆಫ್ ಮಿರಾಕಲ್ಸ್. ಹಲ್ಲೆಲೂಯಾ. ಅದು ನಾವ್, ಈಗಲೇ, ನಮ್ಮ ಮಕ್ಕಳ ಕಾಲದಲ್ಲ, ನನ್ನ ಕಾಲದಲ್ಲೇ. ಒಂದು ಸೈಕಲ್ ಸ್ಟಾರ್ಟ್ ಆಯಿತು, ಅಂದರೆ ಸರ್ಕಲ್. ಅಣ್ಣ ಹತ್ಲು ಪ್ರಾರ್ಥನೆ ಮಾಡಿದ್ಲು ಒಂದು ಮಗುವಿಗಾಗಿ. ಎಷ್ಟು ನಿತ್ಯಗಳು, ಎಷ್ಟು ಹೋರಾಟಗಳು, ಎಷ್ಟು ಕಣ್ಣೀರು. ಸವತಿ ಆದಂಥ ಪೆನ್ನಿನ ಹಾಕೊಂಡು ಚುಚ್ತಾ ಇದ್ದಾಳೆ. ಕಡೆಗೆ ಆ ಸೈಕಲ್ ಬ್ರೇಕ್ ಆಯಿತು. ಸಮುವೇಲ್ ಹುಟ್ಟಿದ ಮೇಲೆ ಅನ್ನಲಿಗೆ ಮಕ್ಕಳೇ ಹುಟ್ಟಿಲ್ವಾ? ಹುಟ್ಟಿದ್ರಾ? ಸ್ಟಾರ್ಟ್ ಆಯಿತು ಅಲ್ಲ. ಈಗ ಸಮುವೇಲ್ ದೇವಾಲಯದಲ್ಲಿ ಬೆಳೀತಾ ಇದ್ದಾನೆ. ಅದುವರೆಗೂ ದೈವ ಶಬ್ದ ವಿರಳವಾಗಿತ್ತು, ದರ್ಶನಗಳು ಇರಲಿಲ್ಲ, ನಿಂತೋಗಿತ್ತು. ಏಲಿ ಯಾಜಕನು 98 ವಯಸ್ಸಾಗಿದೆ, ಕಣ್ಗೆ ಸರಿಯಾಗಿ ಕಾಣ್ತಾ ಇಲ್ಲ. ಸೋತ್ರ ಶಬ್ದ ಕೇಳ, ಸ್ಪೀಕರ್ ಔಟು, ವಿಷನ್ ಔಟು, ಕೃಪೆ ಔಟು, ಎಲ್ಲ ಔಟು. ಆ ಟೈಮಲ್ಲಿ ದೇವರು ಸಮುವೇಲನನ್ನು ಎಬ್ಬಿಸಿದನು. ಅದುವರೆಗೂ ಅವನಿಗೆ ಗೊತ್ತಿಲ್ಲ. 3:7 1 ಸಮುವೇಲ 3:7 ಅದುವರೆಗೂ ಸಮುವೇಲನಿಗೆ ಯೆಹೋವನ ಅನುಭವವಿರಲಿಲ್ಲ. ಅದುವರೆಗೂ ಸಮುವೇಲನಿಗೆ ಯೆಹೋವನ ಅನುಭವ, ಒಂದು ಸತಿ ಅನುಭವ ಆದಮೇಲೆ ಸ್ತೋತ್ರ ನೋಡ್ರಿ ಸ್ಟಾರ್ಟ್ ಆಯಿತು.
ಅವನ ಸೌಲನ ಅಭಿಷೇಕ ಮಾಡ್ತಾನೆ, ದಾವೀದನ ಅಭಿಷೇಕ ಮಾಡ್ತಾನೆ. ಯೋವೇಲ್ ಪ್ರವಾದನೆಗೆ ಬರ್ತಾ ಇದ್ದಾಗಲೇ ನಾನು ಅಂತ್ಯ ಕಾಲದಲ್ಲಿ ಸಕಲ ಜನರ ಮೇಲೂ ನನ್ನ ಆತ್ಮನನ್ನು ಸುರಿಸ್ತೀನಿ ಅಂತಾನೆ. ಆ ಸೈಕಲ್ ಎಷ್ಟು ಜನರಿಗೆ ಅರ್ಥ ಆಯ್ತೋ ಗೊತ್ತಿಲ್ಲ. ಒಂದು ಸತಿ ಸೈಕಲ್ ಬ್ರೇಕ್ ಆಯಿತು ಅಂದರೆ ದ ಬ್ಲೆಸ್ಸಿಂಗ್ ವಿಲ್ ಸ್ಟಾರ್ಟ್. ಅನಾಯಿಂಟಿಂಗ್ ಸ್ಟಾರ್ಟ್ ಆದರೆ ಮತ್ತೆ ನಿಲ್ಲಲ್ಲ, ನಿಲ್ಲಲ್ಲ. ಬ್ರೇಕ್ ಥ್ರೂ ನಡೆದ್ರೆ ಯಾರಿಗೂ ಅದನ್ನು ತಡೆ ಹಿಡಿಯೋಕ್ಕಾಗದೇ ಇರುವ ರೀತಿಯಲ್ಲಿ, ಪ್ರವಾಹದ ರೀತಿಯಲ್ಲಿ ದೇವರು ನಿನ್ನ ಜೀವನದಲ್ಲಿ ಒಂದರಿಂದ ಒಂದು ಮಿರಾಕಲ್ಗಳನ್ನು ಮಾಡ್ತಾನೆ ಇರ್ತಾರೆ. ಒಂದು ಅದ್ಭುತ, ಈ ದಿನವೇ ಮಾಡು ನೀ, ಇಳಿದು ಬಂದು ಮಾಡು ನೀ, ಈ ದಿನವೇ ಮಾಡು ನೀ, ಇಳಿದು ಬಂದು ಮಾಡು ನೀ, ಒಂದು ಅದ್ಭುತ ಕಾಣುವಂತೆ ಮಾಡು ನೀ, ಒಂದು ಅದ್ಭುತ ಕಾಣುವಂತೆ ಮಾಡು ನೀ. ಆಮೆನ್, ಆಮೆನ್. ಪರಲೋಕದ ಬಾಗಿಲು ತೆರೆದ್ರೆ ಒಂದು ದೂತ ಅಲ್ಲ, ಒಂದು ದೂತ ಅಲ್ಲ, ದೂತರ ದಂಡೆ ಇಳಿತಾ ಇರುತ್ತೆ. When the supernatural door opens upon you, you can see many angels ascending and descending. ಅವ್ರು ಏರೋದು ಇಳಿಯೋದು ನೀವು ಕಾಣ್ತೀರಾ. ಅದಿಕಂಡ 28:12. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನ ಮುಟ್ಟಿತ್ತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ದೇವ ದೂತ ಆರ್ ದೂತರು, ದೇವ ಗಟ್ಟೆಗಳ್ರಿ. ಹಾಗಾದ್ರೆ ಪರಲೋಕ ತೆರೆದ್ರೆ ದೂತರು ಹತ್ತೋದೇನು ಇಳಿಯೋದೇನು ಬಿಸಿಯಾಗಿದ್ದಾರೆ. ನಿನ್ನ ವಿಷಯದಲ್ಲಿ ದೇವದೂತರು ಬಿಸಿಯಾಗಿದ್ದಾರೆ. ನಿನ್ನ ವಿಷಯದಲ್ಲಿ ದೂತರು ಬಿಸಿ. ಒಬ್ಬ ಕೇಳ್ತಾನೆ, ಎಲ್ಲಿಗೆ ಹೋಗ್ತಾ ಇದೆಯಾ? ವಿಕ್ಟ್ರಿ ಇಂಟರ್ನ್ಯಾಷನಲ್ ಸಭೆಗೆ. ನಾನು ಈಗ ತಾನೆ ಲೋಡ್ ಬಂದೆ. ಏನಕ್ಕೆ ಹೋಗಿದ್ದೆ? ಅಲ್ಲಿ ಯಾರೋ ಒಂದು ಗಡ್ಡೆ ಇದೆ ಅಂತ, ಅದನ್ನು ಮಿರಾಕಲ್ಗೋಸ್ಕರ ಕೇಳಿದ್ರು. ಅದು ತೆಗೆದುಬಿಟ್ಟು ಈಗ ಬರ್ತೆ. ಅರೇ ನೀನು ಯಾಕೆ ಹೋಗ್ತಿದ್ದೀಯಾ? ಅಯ್ಯೋ, ಅಲ್ಲೊಬ್ಬ ಮಂತ್ರವಾದಿ ಕಾಟ ಕೊಡ್ತಾ ಇದ್ದಾನೆ, ಅವನಿಗೆ 2 ಬದಿಯಕ್ಕೆ ಹೋಗ್ತಾ ಇದ್ದೀನಿ. ದೂತರು ತಮ್ಮಲ್ಲೇ ಮಾತಾಡ್ತಾರೆ. ನೀನೆಲ್ಲಿಗೆ? ನಾನು ಹೆಬ್ಬಾಳಕ್ಕೆ. ನೀನೆಲ್ಲಿ? ನಾನು ಕೆಂಪಾಪುರಕ್ಕೆ. ನೀನೆಲ್ಲಿ? ಮರಿಯಣಪಾಳ್ಯಕ್ಕೆ. ನೀನೆಲ್ಲಿ? ಜಕ್ಕೂರಿಗೆ. ಏನು ಇಷ್ಟೊಂದು ಬಿಸಿಯಾಗಿ ಓಡಾಡ್ತಾ ಇದ್ದಾರೆ ಅಂತ ಕೇಳಿದಾಗ, ಅಲ್ಲಿ ವಿಕ್ಟ್ರಿ ಇಂಟರ್ನ್ಯಾಷನಲ್ ಏಜ್ ಸಭೆಯಲ್ಲಿ ಭಯಂಕರ ಉಜ್ಜೀವನ ನಡೀತಾ ಇದೆ. ಭಯಂಕರ ಉಜ್ಜೀವನ ನಡೀತಾ ಇದೆ. ಅದರಿಂದ ದೂತರು ಬಿಸಿಯಾಗಿದ್ದಾರೆ. ನಿಚ್ಚಣಿಗೆಯಲ್ಲಿ ಹತ್ತೋದೇನು ಇಳಿಯೋದೇನು. ಇವತ್ತು ಕೆಲ ಕುಟುಂಬಗಳಿಗೋಸ್ಕರ ದೂತರು ಹತ್ತುತ್ತಾ ಇದ್ದಾರೆ, ಇಳಿತಾ ಇದ್ದಾರೆ. ಕೈಗಳನ್ನು ಮೇಲಕ್ಕೆತ್ತಿ, ಕರ್ತನೆ, ನನಗಾಗಿ, ನನ್ನ ಸಭೆಗಾಗಿ, ನನ್ನ ಕುಟುಂಬಕ್ಕಾಗಿ ಪರಲೋಕದ ಬಾಗಿಲು ತೆರೆಯಲಿ. ಆ ನಿಚ್ಚಣಿಗೆ ಇಳಿದು ಬರಲಿ. ಅದರಲ್ಲಿ ದೂತರ ದಂಡುಗಳೇ ಹತ್ತುವುದು ಇಳಿಯೋದು ಕಾಣತಕ್ಕಂತೆ, ನನ್ನ ವಿಷಯದಲ್ಲಿ ಬಿಡುಗಡೆಗಳು ನಡೆಯತಕ್ಕಂತೆ, ಸಭೆಯ ವಿಷಯದಲ್ಲಿ ಬಿಡುಗಡೆಗಳು ನಡೆಯತಕ್ಕಂತೆ, ಮಿರಾಕಲ್ಸ್ ಮಾತು ಕಾರ್ಯಗಳು ನಡೆಯತಕ್ಕಂತೆ ಒಂದು ಅದ್ಭುತ ಮಾಡು, ಒಂದು ಅದ್ಭುತ ಮಾಡು, ಅದ್ಭುತ ಮಾಡು.
ದೇವರಿಗೆ ಮಹಿಮೆ ಕೊಡಿ. ಹನ್ನೆರಡು ಶಿಷ್ಯರು, ಯೇಸು ಸ್ವಾಮಿ ಎಲ್ಲಿಗೆ ಹೋಗ್ತಾ ಇರೋದು? 12 ವರ್ಷ ಪ್ರಾಯ ಇರುವ ಯಾಯಿರನ ಮಗಳು ತೀರೋಗಿದ್ದಾಳೆ, ಅವಳನ್ನು ಎಬ್ಸಕ್ಕೆ ಹೋಗ್ತಾ ಇರೋದು. ಆ ಮಾರ್ಗದ ಮಧ್ಯದಲ್ಲಿ 12 ವರ್ಷಗಳಿಂದ ರಕ್ತ ಕುಸುಮ ರೋಗಿ, ಎಲ್ಲರಿಂದ ತಳ್ಳಾಕಲ್ಪಟ್ಟವಳು, ಕೈ ಬಿಡಲ್ಪಟ್ಟವಳು, ಹೋಮಿಯೋಪತಿಗಾಗಲಿಲ್ಲ, ಆಲಿಯೋಪತಿಗಾಗಲಿಲ್ಲ, ಆಯುರ್ವೇದಿಕ್ ಆಗಲಿಲ್ಲ, ನ್ಯಾಚುರಲ್ಪತಿಗಾಗಲಿಲ್ಲ. ಆದರೆ ಸರ್ವಶಕ್ತನ ಪುನರುತ್ಥಾನದ ಶಕ್ತಿ ಅವಳ ಸ್ಪರ್ಶಕ್ಕೆ ತಕ್ಕ ಹಾಗೆ ಅದನ್ನೇ ನಾನು ಹೇಳಿದ್ದು. ನೀನು ಬಂದಿದ್ದು ಇಂಥ ವಿಷಯಕ್ಕೆ ಅಂತ. ಆದರೆ ನಿನಗೆ ಆ ವಿಷಯ ಮಾತ್ರ ಅಲ್ಲ, ಆ ಮಾರ್ಗದಲ್ಲಿ ಹೋಗ್ತಾ ಇರುವಾಗಲೇ ದ ರೆಸರೆಕ್ಷನ್ ಪವರ್, ಸತ್ತವರನ್ನು ಎಬ್ಬಿಸುವ ಪುನರುತ್ಥಾನದ ಶಕ್ತಿ 12 ವರ್ಷ ರಕ್ತ ಕುಸುಮ ರೋಗದಲ್ಲಿ ಬಳಲುತ್ತಿದ್ದವಳ ಮೇಲೆ ಇಳಿಯಿತು. ಶಕ್ತಿ ಹೊರಟು ಬಂತು, ಅವಳು ಶುದ್ಧಳಾದಳು. 12 ವರ್ಷ ಮಗುವನ್ನ ಯೇಸು ಸ್ವಾಮಿ ಮುಡ್ತಾನೆ. ಎದ್ದು ಬಾ. ಆಮೇನ್. ಅವಳು ಎದ್ದು ಬರ್ತಾಳೆ. ಅದಕ್ಕೆ ನಾನು ಹೇಳಿದೆ, ನಿನ್ನ ನಿರೀಕ್ಷೆ ಇನ್ ಫೈನಲ್ ಡೆಸ್ಟಿನೇಷನ್ ಬಿಡುಗಡೆ ಅಂತ. ದೇವರು ಹೇಳ್ತಾನೆ, ಆ ಮಾರ್ಗದಲ್ಲೆಲ್ಲ ಬಿಡುಗಡೆ. ವಾಗ್ದಾನದ ದೇಶ ಕನಾನ್ ದೇಶ, ಹಾಲು ಜೇನು ಹರಿಯುವ ದೇಶ. ಆದರೆ ನಿನ್ನ ನಡೆಸ್ಕೊಂಡೋಗೋ ಮಾರ್ಗ ಮರುಭೂಮಿ. ಆ ಮರುಭೂಮಿಯಲ್ಲಿ ದಾಹ ಆದಾಗ ಬಂಡೆ ಸೀಳಿ ನೀರು ಕೊಡ್ತಾನೆ, ಮನ್ನಾ ಕೊಡ್ತಾನೆ, ಪ್ರತಿನಿತ್ಯ ಮನ್ನಾ ಕೊಡ್ತಾನೆ. ಕಹಿ ಇರುವ ಮಾರವನ್ನು ಸಿಹಿಯಾಗಿ ಮಾಡ್ತಾನೆ. ಆನ್ ದ ವೇ. ಹಾಗಾದರೆ ಈ ಭೂ ಯಾತ್ರೆ ಚಿಂತೆಯನ್ನು ಬಿಡು. ಒಂದೊಂದು ಹೆಜ್ಜೆಯಲ್ಲೂ ನೀನು ಹೋಗುವ ಒಂದೊಂದು ವಿಷಯದಲ್ಲೂ ದೇವರ ಮಿರಾಕಲ್, ದೇವರ ಮಹತ್ ಕಾರ್ಯ ನಿನಗಾಗಿ ದೇವರು ಮಾಡ್ತಾ ಇರ್ತಾನೆ. ನಿನಗೆ ಕೆಲವೊಮ್ಮೆ ಅದ್ರ ಬಗ್ಗೆ ಗೊತ್ತಾಗಲ್ಲ, ಕೆಲವೊಮ್ಮೆ ನಿಮ್ಗೆ ಗೊತ್ತಾಗಲ್ಲ. ಒಂದೊಂದು ದಿನ ಎಷ್ಟೊಂದು ಅನಾಹುತಗಳು, ಎಷ್ಟು ದುರ್ವಾರ್ತೆಗಳು ನಮ್ಮ ಕಿವಿಯಲ್ಲಿ ಬರ್ತಾ ಇದೆ. ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ತನ್ನ ದೂತರಿಗೆ ಅಪ್ಪಣೆ ಕೊಟ್ಟು ಕೈಗಳಲ್ಲಿ ಎತ್ಕೊಳ್ತಾನೆ. ನಿನ್ನನ್ನು ತಾಕುವವರು ನನ್ನ ಕಣ್ಣಿನ ಗುಡ್ಡೆಯನ್ನು ತಾಕುವುದಕ್ಕೆ ಸಮ. ನಾನು ನಿನ್ನನ್ನು ಅಂಗೈಯಲ್ಲಿ ಚಿತ್ರಿಸ್ಕೊಂಡಿದ್ದೇನೆ ಅಂತ ಹೇಳಿ, ಹಲ್ಲೆಲೂಯ. ಕೋಳಿ ತನ್ನ ಮರಿಗಳನ್ನು ರೆಕ್ಕೆಯಲ್ಲಿ ತನ್ನ ಮರಿಗಳನ್ನು ರೆಕ್ಕೆಯಲ್ಲಿ ಹಾಕಿಕೊಳ್ಳುವ ಹಾಗೆ ದೇವರು ನಮ್ಮನ್ನು ಹಾತ್ಕೊಂಡು ನಡೆಸ್ತಾ ಇರೋ ವಿಧಗಳನ್ನು ನೋಡುವಾಗ ನನಗೊಂದು ಗೊತ್ತು, ನಮ್ಮ ಡೆಸ್ಟಿನೇಷನ್ ನಾವು ನೋಡ್ತೀವಿ, ದೇವರು ಅದಕ್ಕೆ ಮುಂಚೆನೇ ಎಲ್ಲ ಕಾರ್ಯಗಳನ್ನು ರೆಡಿ ಮಾಡಿರ್ತಾರೆ. ವಾಟ್ ಎ ಮೈಟಿ ಗಾಡ್ ವಿ ಸರ್ವ್. ಎಷ್ಟು ಜನ ಹೇಳ್ತೀರ ನಮ್ಮ ಮಾರ್ಗನೂ ಇಂಪಾರ್ಟೆಂಟ್. ಒಂದೊಂದು ದಿನ ನಾವು ಹೆಜ್ಜೆ ಇಡೋದು ಇಂಪಾರ್ಟೆಂಟ್ ಅನ್ನೋರು ಮಾತ್ರ ಆಮೇಲೆ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ.